ನನ್ನ ಹೆಸರು ರಿಷಾ ಗೌಡ ಅಂತ, ರಂಗಭೂಮಿ ಕಲಾವಿದೆ. ನನಗೆ ಆಸ್ಟಿನ್ನ ಮಹಾನ್ ಮೌನ ಸಿನಿಮಾ ತುಂಬ ಸ್ಪೆಷಲ್ ಸಿನಿಮಾ. ಯಾಕಂದರೆ ನಾನು ಮಾಡಿರೋ ಅಷ್ಟು ಸಿನಿಮಾಗಳಲ್ಲೂ ವಿಭಿನ್ನ ಪಾತ್ರ ಇದೆ. ತುಂಬ ಪರ್ಫಾರ್ಮೆನ್ಸ್ಗೆ ಈ ಸಿನಿಮಾ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿನಯ್ ಸರ್ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ. ತುಂಬ ವುಮೆನ್ ಸಬ್ಜೆಕ್ಟ್ ಅನ್ನೋದಕ್ಕಿಂತ ಫ್ಯಾಮಿಲಿ ಓರಿಯೆಂಟೆಡ್ ಇದೆ. ಜೊತೆಗೆ ನನಗೆ ಒಂದು ಸ್ಟೇಜ್ ಬೇಕಿತ್ತು, ಲೈಕ್ ಕಂಪ್ಲೀಟ್ ಇಡೀ ಸಿನಿಮಾ ಥ್ರೂ ಇದ್ದೀನಿ ನಾನು ಇದರಲ್ಲಿ. ಸೊ ಸ್ಪೆಷಲ್ ಹಾರ್ಟ್ ಇದೆ ಈ ಸಿನಿಮಾ. ಐ ಥ್ಯಾಂಕ್ ಯು ಎವ್ರಿ ಮಾತ್. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ನನ್ನ ಸ್ಪೆಷಲ್ ಹಾರ್ಟ್ ಇದೆ. ಆ್ಯಂಡ್ ಕೆ ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಯಾ, ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ತೀನಿ ಅಂತ ಕಂಪ್ಲೇಂಟ್ ಅಲ್ಲ ನಿಮ್ಮದು, ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕೃತಿ. ಈ ಸಿನಿಮಾ ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಹೇಳ್ಬೋದು, ಯಾಕಂದ್ರೆ ಇದು ನನ್ನ ಮೊದಲನೇ ಸಿನಿಮಾ. ಸೊ ಫಸ್ಟ್ ಟೈಮ್ ನಾನು ನನ್ನನ್ನ ಈ ತರ ಪೋಸ್ಟರ್ ಅಲ್ಲಿ ನೋಡ್ಕೋತಿರೋದು, ನನ್ನ ಟ್ರೇಲರ್ ನಾನು ನೋಡ್ತಿರೋದು. ಸೊ ನನಗಿದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ನನ್ನ ಲೈಫಲ್ಲೇ ಇದು ಫಸ್ಟ್ ಟ್ರೇಲರ್ ಲಾಂಚ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಆಲ್ ಆಫ್ ಯು ಹ್ಯಾವ್ ಕಮ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ. ನಾವೀಗ ಟ್ರೇಲರ್ ಲಾಂಚ್ ಮಾಡಿದೀವಿ ಅನ್ನೋದು ಐ ಹ್ಯಾವ್ ಟು ಆಸ್ಕ್ ಯು ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಟ್ರೇಲರ್ ಹೇಗೆ ಅನ್ನಿಸ್ತು ನಿಮ್ಗೆ? ಸೂಪರ್, ಥ್ಯಾಂಕ್ ಯು. ಇಷ್ಟ ಆಯ್ತಲ್ಲ ಎಲ್ರಿಗೂ? ಇದರಲ್ಲಿ ನಾನು ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ದಿಸ್ ಸಿನಿಮಾ ಇಸ್ ವೆರಿ ಸ್ಪೆಷಲ್ ಫಾರ್ ಮೋಸ್ಟ್ ಆಫ್ ಅಸ್. ನಾನು ಒಬ್ಳೇ ಅಲ್ಲ, ಮೈ ಡಿಯರ್ ಫ್ರೆಂಡ್ ವಿಶ್ವಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವ್ರದ್ದು ಕೂಡ ಇದು ಮೊದಲನೇ ಸಿನಿಮಾ. ಆ್ಯಂಡ್ ನಾನು ನಿಮ್ಮನ್ನ ಲಾಸ್ಟ್ ಅಲ್ಲಿ ಹೇಳೋಂಗೇ ಇಲ್ಲ, ನಮ್ಮ ವಿನಯ್ ಸರ್ದು ಆಸ್ ಅ ಡೈರೆಕ್ಟರ್, ಪ್ರೊಡ್ಯೂಸರ್ ಆ್ಯಂಡ್ ಆಕ್ಟರ್ ಫಸ್ಟ್ ಸಿನಿಮಾ. ಸೊ ನಮ್ಮೆಲ್ರಿಗೂ ಇದು ತುಂಬಾ ಕನಸುಗಳನ್ನ ಇಟ್ಕೊಂಡು ಇದ್ರ ಮೇಲೆ ನಾವು ವರ್ಕ್ ಮಾಡಿದೀವಿ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದೀವಿ. ಆ್ಯಂಡ್ ನಾನು ಕಷ್ಟದ ಬಗ್ಗೆ ಮಾತಾಡೋ ಸೀನೇ ಇಲ್ಲ, ಬಿಕಾಸ್ ನೀವು ಮಾತಾಡಬೇಕು. ಒನ್ ಮ್ಯಾನ್ ಆರ್ಮಿ, ಒನ್ ಮ್ಯಾನ್ ಶೋ ಥರ ನೀವು ತುಂಬ ಓಡಾಡಿದ್ದೀರಾ ಈ ಸಿನಿಮಾಗೋಸ್ಕರ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ನಮ್ಮೆಲ್ರಿಗೂ ನೀವು ಒಂದು ಚಾನ್ಸ್ ಕೊಟ್ಟಿದ್ದೀರಾ. ಈ ಥರ ನಾನು ಸ್ಟೇಜ್ ಮೇಲೆ ಮಾತಾಡ್ತಿರೋದಕ್ಕೆ ಬಿಗ್ಗೆಸ್ಟ್ ರೀಸನ್ ಅಂದರೆ ಐ ಥಿಂಕ್ ವಿಶ್ವಿ ಆ್ಯಂಡ್ ಸರ್. ಸೊ ಥ್ಯಾಂಕ್ ಯು ಬೋತ್ ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಇವತ್ತು ಮಾತ್ರ ಸಪೋರ್ಟ್ ಮಾಡೋದಲ್ಲ, ಸೆಪ್ಟೆಂಬರ್ 5th ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಇಷ್ಟೇ ನಾನು ನಮ್ಮ ತಂಡದಿಂದ ಕೇಳ್ಕೊಳ್ಳೋದು. ಆಸ್ಟಿನ್ನ ಮಹಾನ್ ಮೌನ ಚಿತ್ರ ಇದು ಟ್ರೈಲರ್ ಲಾಂಚ್ ಮಾಡ್ತು. ಆಸ್ಟಿನ್ನ ಮಹಾನ್ ಮೌನ ಅಲ್ಲ, ನಮ್ಮ ಸುಬ್ರಹ್ಮಣ್ಯ ಸರ್ ಮಹಾನ್ ಮೌನ ಕೂತಿದ್ದಾರೆ, ನಮ್ಮ ಗುರುಗಳವರು. ನಾನು ಚಿತ್ರಾಂಗ ಬರೋಕ್ಕಿಂತ ಮುಂಚೆ ಅವ್ರ ಚಿತ್ರಾಂಗ ಗೊತ್ತು. ನಮ್ಮ ವಿನಯರ ಮಾಮ. ಇವತ್ತು ನಾವು ಬೇರೆ ಯಾರಾದರೂ ನಿಜವಾಗ್ಲೂ ಬರ್ತಿರಲಿಲ್ಲ, ಸುಳ್ಳಾಗಿ ಆರೋಗ್ಯ ಸರಿಯಿಲ್ಲ. ನಮ್ಮ ಗುರುಗಳು ಬರಲೇಬೇಕು. ಅವರು ಅಂದಮೇಲೆ ರಾತ್ರಿ ಎಷ್ಟೊತ್ತ ನಾವು ಅವ್ರ ಜೊತೆ ನಾವು ಇರೋಕ್ಕೆ ಇಷ್ಟಪಡ್ತೀವಿ. ತುಂಬ ಚೆನ್ನಾಗಿ ಟ್ರೈಲರ್ ಇದೆ, ಶಾರ್ಟ್ಸ್ ಬ್ಯೂಟಿ ಇದೆ, ಟೆಕ್ನಿಕಲಿ ಚೆನ್ನಾಗಿ ಮಾಡಿದೆ ಅಂತ ನನಗನ್ನಿಸ್ತಾ ಇದೆ. ಕಲಾವಿದರು ಹೊಸಬರು, ನೀವು ತುಂಬ ದೊಡ್ಡ ಕಲಾವಿದರು ಅಂತ ಹೇಳಿದ್ದೀರಾ, ಹೇಳಬಾರ್ದಂಗೆ. ಎಲ್ಲ ಸಿನಿಮಾದವ್ರು ಆಮೇಲೆ ಚಾಟ್ ಮಾಡಿಬಿಡ್ತಾರೆ. ನಮ್ಮವ್ರು ಇವಾಗೆಲ್ಲ ತುಂಬ ಫಾಸ್ಟಲ್ಲಿದ್ದಾರೆ, ಎಲ್ಲ ಹೊಸ ಪ್ರತಿಭೆಗಳು, ಅವರಿಗೆಲ್ಲ ಬೆಳೀಲಿ. ಸೂಪ್ರಮ್ ಸೋ ಸುಲೋಚನಾ ಫ್ರಮ್ ಆ ಥರ ಇದು ಹೊಸ್ದಾಗಿದೆ. ಆಸ್ಟಿನ್ ಮೊಹಮ್ಮನ್ ಡಿಫ್ರೆಂಟ್ ಆಗಿದೆ. ಯಾರು ಊಹೆ ಮಾಡಿಲ್ಲ ಸಿನಿಮಾ ಒಂದು 50 ಕೋಟಿ ಮಾಡ್ತಾಯಿದೆ ಅಂತ. ಯಾರು ಗೊತ್ತಿರೋ ನಮಗೆ ಗೊತ್ತಿರೋ ಎಲ್ಲ ನನಗೆ ಕಿತ್ಕೊಂಡಿರು. ಅದರಿಂದ ಈ ಸಿನಿಮಾ ರೇಂಜ್ಗೆ ಹೋಗಲಿ. ನಾನು ನಿರ್ದೇಶಕರಿಗೆ ಹೇಳಿದ್ದೀನಿ ಮತ್ತು ಡಿಸ್ಟ್ರಿಬ್ಯೂಟ್ರಿಗೆ ಹೇಳಿದ್ದೀನಿ, ಓನ್ಲಿ ಮಲ್ಟಿಪ್ಲೆಕ್ಸ್ ಹಾಕು, ಸಿಂಗಲ್ ಥಿಯೇಟ್ರ್ ಹಾಕ್ಬೇಡ. ಮಲ್ಟಿಪ್ಲೆಕ್ಸ್ ಶೋಗಳು 2 ಶೋನ ಚೆನ್ನಾಗಿ ಕರೆಕ್ಟಾಗಿ ಮಾಡಿಕೊಂಡು ಬಂದು ರೈಸ್ ಮಾಡಲಿಕ್ಕೆ. ಸಿಂಗಲ್ ಥಿಯೇಟ್ರ್ಗಳಿಗೆ ಈ ಥರ ಸಿನಿಮಾಗಳು ತುಂಬ ಕಷ್ಟ ಆಗುತ್ತೆ. ಒಂದು ಶೋ ಹಾಕ್ಬಿಟ್ಟು ತೆಗೆದುಬಿಡ್ತಾರೆ, ಅದಕ್ಕೆ ಹಾಕ್ಲೇಬೇಡ. ಕಂಪ್ಲೀಟ್ ಮಲ್ಟಿಪ್ಲೆಕ್ಸ್. ನಾನು ನಿಮ್ಮ ಅಭಿಗೆ ಮಾತಾಡಿದ್ದೀನಿ, ನಿನ್ನೆ ಮಾತಾಡಿದೆ, ಕಾರ್ತಿಕ ಆಫೀಸ್ ಹೇಳಿದೆ, ಕರೆಕ್ಟಾಗಿ ನೋಡ್ಕೊ ಶೋ ಹಾಕ್ಕೊಡಪ್ಪ ಅಂತ. ಯಾಕೆಂದರೆ ಹೊಸ ಹುಡುಗ ಪ್ರತಿಭೆಗಳು ಯಾರೇನಿದೆ ಅಂತ ಗೊತ್ತಿಲ್ಲ. ನೀವೆಲ್ಲ ತುಂಬ ಕ್ರಿಯೇಟಿವ್, ತುಂಬ ಏನೋ ಕಷ್ಟಪಟ್ಟು ಮಾಡ್ತೀರ, ನಿಮಗೆಲ್ಲ ಒಳ್ಳೇದಾಗಬೇಕು. ಅದನ್ನು ಸ್ವಲ್ಪ ಮಾಡೋಕ್ಕಿಂತ ಮುಂಚೆ ಒಂಚೂರು, ಯಾಕೆಂದ್ರೆ ನಿನಗೆ ಅನುಭವ ಚೆನ್ನಾಗಿದೆ, ಬ್ಯೂಟಿಫುಲ್ ಇದೆ. ಡಿಫ್ರೆಂಟ್ ಸಬ್ಜೆಕ್ಟ್ ಬೇಕು. ಇವತ್ತು ಮಾಮೂಲು ಅದೇ ಆ್ಯಕ್ಷನು ಅದೇ ಆಡೋದು, ನಿಮ್ಮ ಜನ ಒಂಥರ ಡಿಫ್ರೆಂಟಾಗಿ ಕಾಣ್ತು, ಚೆನ್ನಾಗಿದೆ. ನಿಮ್ಗೆ ಒಳ್ಳೇದಾಗಲಿ. ಸಿನಿಮಾಗಳು ಇವತ್ತು ಯಾರ್ದು ಹೋಗುತ್ತೆ ಯಾರ್ದು ಹೋಗಲ್ಲ ಅಂತ ನಾವು ಯಾರು ಜಡ್ಜ್ಮೆಂಟಲ್ಲಿ ಬ್ರಹ್ಮ ಅಲ್ಲ. ಸಿನಿಮಾ ಏನು ಬೇಕಾದ್ರೂ ಆಗ್ಬೋದು. ಆ್ಯಕ್ಚುಲಿ ತುಂಬ ಒಳ್ಳೆ ದಿನ 5ನೇ ತಾರೀಕು. ಆಮೇಲೆ ಓಣಂ ಆಸ್ಟಿನ್ ಇದೆಯಲ್ಲ, ಬರೀ ಟೈಟ್ಲ್ ಕರೆಕ್ಟು ಜಾಗ ಅದು. ಆಸ್ಟಿನ್ ಮಹಾಮೌನಕ್ಕೆ ದೊಡ್ಡ ಹಬ್ಬ ಕ್ರಿಶ್ಚಿಯನ್ಗೆ ಮೋಸ್ಟ್ಲಿ ಅದೇ ಟೈಟ್ಲ್ ಇಟ್ಟಿದೆ. ಮೋಸ್ಟ್ಲಿ ಅದೇ ಸೆಂಟಿಮೆಂಟ್ ಪ್ರಕಾರ ಅದು ಒಳ್ಳೇದಾಗುತ್ತೆ ಅಂತ ಕಾಣುತ್ತೆ. ಒಳ್ಳೇದಾಗಲಿ, ದೊಡ್ಡ ಹಿಟ್ಟಾಗಲಿ. ಚೆನ್ನಾಗಿ ಮಾಡಿದ್ದೀರಾ, ತಲೆ ಕೆಡಿಸ್ಕೊಬೇಡ. ಒಬ್ಬ ಟೆಕ್ನಿಷಿಯನ್ ಆಗಿ ನೀನು ಎಲ್ಲ ರೀತಿಯ ಪ್ರೊಡಕ್ಷನ್ ಮಾಡೋದು ಸಾಮಾನ್ಯ ಅಲ್ಲ, ಅನುಭವ ಆಗಿದೆ. ನೀನು ಧೈರ್ಯವಾಗಿರು,
ದುಡ್ಡು ಬಗ್ಗೆ ಯೋಚನೆ ಮಾಡ, ಚೆನ್ನಾಗಿ ಪಬ್ಲಿಸಿಟಿ ಮಾಡು, ಡಿಜಿಟಲ್ಲು ಮಾಧ್ಯಮ ಎಲ್ಲ ಸಪೋರ್ಟ್ ಮಾಡಿ, ಪತ್ರಿಕೆಗಳು ಸಪೋರ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಮತ್ತೊಮ್ಮೆ ಎಲ್ಲ ಏನು ಈ ಕಲಾವಿದರಲ್ಲ ನಿಜವಾಗ್ಲೂ ಖುಷಿ ಆಯಿತು. ಪದೇ ಪದೇ ನಿನ್ನ ತೆರೆ ಮೇಲೆ ಬರ್ತಾ ಇರಬೇಕಮ್ಮ. ರಂಗಭೂಮಿ ಕಲಾವಿದರು ನಿಜವಾಗ್ಲೂ ಖುಷಿ ಆಯ್ತು ನನಗೆ. ರಂಗಭೂಮಿ ಕಲಾವಿದರು ಹೆಚ್ಚಿಗೆ ತುಂಬ, ಯಾಕೆಂದರೆ ಅವರು ಒಳ್ಳೆ ಕಲಾವಿದರು, ಅವ್ರಿಗೆ ಅವಕಾಶಗಳು ತುಂಬ ಕಡಿಮೆ. ಈ ಥರದವ್ರು ಬರಬೇಕು. ನಮ್ಮ ಸಿನಿಮಾದವ್ರು ಆಲ್ರೆಡಿ ಏನಾಗಿದ್ದಾರೆ ಎಲ್ಲ ಆಲ್ರೆಡಿ ಅವ್ರು ತುಂಬ ಚೆನ್ನಾಗಿ ಬಾದಾಮಿ ಪಿಸ್ತಾ ತಿಂದು ಸ್ವಲ್ಪ ಚೆನ್ನಾಗಿ ಆಗ್ಬಿಟ್ಟಿರ್ತಾರೆ. ಅವ್ರು ಹಿಂಗಿರಲಿಲ್ಲ. ಇವರೆಲ್ಲ ನೋಡಿ ಕಷ್ಟ ಬಿದ್ದು ಮಾಡಿದ್ರೆ ನಿಮಗೆಲ್ಲ ಒಳ್ಳೇದಾಗಲಿ, ಈ ಟೀಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ನಾನು ಹೃದಯಪೂರ್ವಕವಾಗಿ ಈ ಸಿನಿಮಾನ ಚೆನ್ನಾಗಿ ಹೋಗಲಿ, ನಾನು ಫಸ್ಟ್ ನಾನು ನೋಡ್ಬಿಟ್ಟು ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ವೇದಿಕೆ ಮೇಲೆ ನಾನು ಹೇಳೋದಕ್ಕೆ ಸಾಹಿತ್ಯ ರಂಗ, ಚಿತ್ರರಂಗ ಎರಡೂ ಇಂಪಾರ್ಟೆಂಟ್. ಆ್ಯಕ್ಚುಲಿ ವಿನಯ್ ನನ್ನ ತಂಗಿ ಮಗ ಅವನು. ಆ ಕೆಮಿಸ್ಟ್ರಿ ಇದೆಯಲ್ಲ, ಕಷ್ಟ ಬಿದ್ದಿದ್ದಾನೆ. ನಾನು ಮಂಜೂರ್ಗೆ ಹೇಳ್ತಾ ಇದ್ದೆ ಇದನ್ನ, ನೋಡಿ ಮಂಜಣ್ಣ ಈ ಥರ ಇದೆ. ನಾವು ತುಂಬ ಸ್ನೇಹಿತರು. ಮಂಜು ನಮ್ಮ ಫ್ಯಾಮಿಲಿ ಫ್ರೆಂಡ್ಸು, ನಮ್ಮ ಹಿತೈಷಿಗಳು ಮಂಜು. ಏನು ಇದು ಒಳಗಡೆ ಇವನು ಈ ಥರ ಹೋಗ್ತಾ ಇದ್ದಾನೆ. ಆಮೇಲೆ ಎರಡು ಇಂಟರ್ವ್ಯೂ ಹೇಳ್ದ, ಎರಡು ಕಥೆಗಳು ಹೇಳಿದ್ದಾನೆ ನಾಗರಬಾವಿನಲ್ಲಿ. BA ಮಾಡಿದೆಯಲ್ಲ ನೀನು, ಇದಕ್ಕೇನಿದೆ ಇದು ಒಳಗಡೆ ಅಂತ. ಆವಾಗ ಅವನಿಗೆ ಹೇಳಿದೆ ಒಂದಿನ, ಶೇಕ್ಸ್ಪಿಯರ್ ಹೇಳಿದರು, ಲಿಟ್ರೇಚರ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಫ್. ಲಿಟ್ರೇಚರ್ ಈಸ್ ಇದು 1885 ಸ್ಟ್ರಾಟ್ಫರ್ಡ್ನಲ್ಲಿ ಥೇಮ್ಸ್ ರಿವರ್ ಮೇಲೆ ಕೂತ್ಕೊಂಡು ಶೇಕ್ಸ್ಪಿಯರ್ ಹೇಳಿದ್ದು. ನಾವು ನೋಡಿದ್ವಿ ಬಿಗಿನಿಂಗ್ನಲ್ಲಿ, ಏನು ಮಾಡ್ತಾ ಇದ್ದಾನೆ ಇರಲಿ ಅಂತ. ಆ ಕೆಮಿಸ್ಟ್ರಿ ಇದೆಯಲ್ಲ, ಎರಡೂ ಸೇರಿ ಸಾಹಿತ್ಯ ರಂಗ, ಚಿತ್ರರಂಗ ಸೊ ಮಾಡಿದ್ದಾನೆ. ಮಂಜಣ್ಣವರು ಅಸೆಸ್ ಮಾಡಿದ್ದಾರೆ ಈಗ ಅವರು, ಯಾಕಂದರೆ ಅವರು ಆ ಫೀಲ್ಡಲ್ಲಿದ್ದಾರೆ. ಬೇಸಿಕಲಿ ನಾನು ಅಸಿಸ್ಟೆಂಟ್ ಕಮಿಷನರ, ನಾನು ಅಡ್ವೊಕೇಟ್, ನಾನು ಆರ್ಬಿಟ್ರೇಟ್ರು. ನನಗೆ ಇದ್ರ ಗಂಧ ಗೊತ್ತಿಲ್ಲ ಇದ್ರ ಒಳಗಡೆ, ಬಟ್ ಓದಿದ್ದೀನಿ ತುಂಬ. 5 ಲಕ್ಷ ರೂಪಾಯಿ ಪುಸ್ತಕ ನನ್ನ ಹತ್ರ ಇದೆ ಲಿಟ್ರೇಚರ್. ಆ ಥರ ನಮಗೆ ಇವತ್ತು ದಿನ ಹಂಪನ ಏನಿದ್ದಾರೆ ನಮ್ಮ ಅವ್ರ ಗುರುಗಳು ನಮ್ಗವರು ಕನ್ನಡದಲ್ಲಿ ಮಾಡಿದ್ದಾನೆ. ಒಳ್ಳೇದಾಗಲಿ, ಸಕ್ಸಸ್ ಆಗಲಿ. ಅರ್ಥ ಆಯ್ತಾ? ಎಲ್ಲರೂ 5ನೇ ತಾರೀಕು ನೋಡೋಣ. ನೋಡ್ಬಿಟ್ಟು ಎಲ್ಲ ಅಸೆಸ್ ಮಾಡಿ ಆ ರಿವ್ಯೂ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ತಿಳ್ಕೊಳ್ಳಿ. ಗುಡ್ ಲಕ್ ಟು ಹಿಮ್.